ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ. ಆ ಟೀಕೆಗಳನ್ನು ನಾವು ಯಾವತ್ತೂ ಕೂಡ ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ. ಹಂಗೆ ಇವತ್ತು ನಮ್ಮೆಲ್ಲರ ಟೀಕೆಗಳನ್ನು ಮಾಡ್ತಾ ಇರೋಂಥ ವಿರೋಧ ಪಕ್ಷದವರಿಗೆ ಇಂಥ ಕಾರ್ಯಕ್ರಮಗಳಿಗೆ ಉತ್ತರ. ಇವತ್ತು ಈ 6 ಗ್ಯಾರಂಟಿಯಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 1,11,00,000 ಜನರಿಗೆ ಈ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ 27 ಲಕ್ಷದ ಜನರಿಗೆ ಇಂಥ ಖಾತೆಯ ಬದಲಾವಣೆಯನ್ನು ಮಾಡಿ ಅವರ ದಾಖಲೆಗಳನ್ನು, ಅವರ ಫೋಟೋ, ಅವರ ಆಸ್ತಿಗಳ ದಾಖಲೆ, ಅವರ ಆಸ್ತಿಗಳ ಫೋಟೋ ಇವೆಲ್ಲ ಕೊಟ್ಟು ಮುಂದಿನ ಅವರ ಪೀಳಿಗೆಗಳಿಗೆ ಭೂಮಿ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಬಿಜೆಪಿ ಜನತಾದಳದ ಸ್ನೇಹಿತರುಗಳು ಕೇಳ್ತೀನಿ ಇಷ್ಟೇ, ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಲ್ಲ, ಡಬಲ್ ಗ್ಯಾರಂಟಿ ನಿಮ್ಮ ಹತ್ರ ಇತ್ತಲ್ಲ, ಡಬಲ್ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟು. ಇಂಥದ್ದೊಂದು ಕೆಲಸ ನೀವು ಮಾಡೋಕ್ಕಾಗಲಿಲ್ಲ. ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ಮ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗಲಿಲ್ಲ. ಮೊನ್ನೆ ತಾನೇ ನಾನು ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆಯ ನಂಜನಗೂಡಿಗೆ ಹೋಗಿ ಆಕ್ಸಿಜನ್ ಅಲ್ಲಿ ಸತ್ತಂತ ಜನರಿಗೆ ಕೊಟ್ಟಂತ ಮಾತಿನ ಪ್ರಕಾರ ನಮ್ಮ ಶರಣ ಪ್ರಕಾಶ್ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ ಅವರು, ಅವರೆಲ್ಲರ ಸಹಕಾರದಿಂದ ಆ 30 ಜನರು ಕೂಡ ಉದ್ಯೋಗವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ನಮ್ದಂತ ಜನರಿಗೆ ಈ ಸರ್ಕಾರ ಗೌರವವನ್ನು ಕೊಡ್ತಾರೆ ಅಂತ ಹೇಳಿ ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತೇಳಿ ಇವತ್ತು ಎತ್ತಿ ನಾವು ತೋರಿಸಿದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ. ನಮ್ಮ ಸೆಕ್ರೆಟರಿ ಅವರು, DC ಅವರು ಎಲ್ಲ ಕೂಡ, ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲ ನೀವೆಲ್ಲ ಕೆಲಸ ಮಾಡಿದ್ದೀರಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ. ನೀವು ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನರ ಋಣವನ್ನು ಯಾವ ರೀತಿ ತೀರಿಸಿದ್ದೀರಿ, ಯಾರನ್ನು ಕೂಡ ನೀವು ಮೆಚ್ಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ನೀವೆಲ್ಲ ಸಮಾಧಾನ ರೀತಿಯಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ಈ ನಾಡಿನ ಎಲ್ಲ ಜನತೆಯ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಬಯಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.